ಕೊರಳಲ್ಲಿ ಶಿಲುಬೆ ಹಾಕಿಕೊಳ್ಳುವುದರಿಂದ ರಕ್ಷಣೆ ಬರುವುದಿಲ್ಲ. ಮನೆಯಲ್ಲಿ ಶಿಲುಬೆ ಇಟ್ಟರೆ ರಕ್ಷಣೆ ಬರುವುದಿಲ್ಲ. ಶಿಲುಬೆ ಮೇಲೆ ಮಾಡಿ ಮುಗಿಸಿದಂತ ಯೇಸುವನ್ನು ಒಳಗಡೆ ಇಟ್ಟುಕೊಂಡ್ರೆ ದೊಡ್ಡ ರಕ್ಷಣೆ ನಮಗೆ ಬರುವಂತದ್ದಾಗಿದೆ. ಪ್ರೀತಿ ದೇವಜನರೇ, ಒಂದು ಆಶ್ಚರ್ಯಕರವಾದಂತ ಸಂಗತಿ ಏನಂತಂದ್ರೆ, ಶಿಲುಬೆಯನ್ನು ಹೊತ್ತುಕೊಂಡು ಯೇಸುವನ್ನು ಶಿಲುಬೆಗೆ ಏರಿಸುವವರೆಗೂ ಕೂಡ ಸೀಮೋನನು ಏನು ಮಾಡಿದನಂತೆ, ಯೇಸುವನ್ನು ಹಿಂಬಾಲಿಸಿದನಂತೆ. ಇವತ್ತು ಈ ಲೋಕ ಯಾತ್ರೆ ಮುಗಿಯುವಷ್ಟರೊಳಗಡೆ ಆಗಿ ಕೂಡ ಪ್ರೀತಿಯ ದೇವಜನರೇ, ಯೇಸು ಕ್ರಿಸ್ತನು ತಿರುಗಿ ಬರುವವರೆಗೂ ಪ್ರೀತಿಯ ದೇವಜನರೇ, ನನ್ನ ಶಿಲುಬೆಯನ್ನು ನಾನು ಹೊತ್ತುಕೊಂಡು ದಿನ ಯೇಸುವನ್ನು ಹಿಂಬಾಲಿಸಬೇಕಾಗಿದೆ. ಅಮ್ಮ, ಪ್ರತಿದಿನ ವಚನ ಆಧಾರ ಇದೆ, ವಚನ ಆಧಾರ ಇದೆ. ನನ್ನ ಶಿಷ್ಯನಾಗಬೇಕೆಂದಿರುವವನು ಏನು ಮಾಡಬೇಕಂತೆ, ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ದಿನಾಲು ಅಂತ ಇದೆ ವಚನ. ವಚನ 32ರಲ್ಲಿ ಹೊರಕ್ಕೆ ಹೋಗುತ್ತಿರುವ ಕುರೇನೆ ಪಟ್ಟಣದ ಸೀಮೋನನೆಂಬವನು ಕಂಡು ಅವನನ್ನು ಆತನ ಶಿಲುಬೆಯನ್ನು ಹೊರುವುದಕ್ಕೆ ಬಿಟ್ಟಿ ಹಿಡಿದರು ಎಂಬುದಾಗಿ ಹೇಳುತ್ತದೆ. ಶಿಲುಬೆ ಬರೀ ಯೇಸು ಹೊರಲಿಲ್ಲ ಪ್ರಿಯರೇ, ಆತನ ಸ್ನೇಹಿತನಾಗಿರುವಂಥ ಸೀಮೋನನು ಕೂಡ ಹೊತ್ತನೆಂಬುದಾಗಿ ನೀವು ಮರಿಬೇಡ್ರಿ. ಶಿಲುಬೆ ಯೇಸು ಒತ್ತಿದನೆಂಬುದಾಗಿ ನಾನು ನೀನು ಹೊರುವಂಥ ಅಗತ್ಯತೆ ಇಲ್ಲ ಎಂಬುದಾಗಿ ತಿಳಿದುಕೊಳ್ಳಬೇಡ್ರಿ. ನೀನು ನಾನು ಹೊರುವಂಥ ಅಂಗಿನಲ್ಲಿ ಇದ್ದೇವೆ ಪ್ರೀತಿಯ ದೇವಜನರೇ. ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಯೇಸುವನ್ನು ಹಿಂಬಾಲಿಸುವುದರಲ್ಲಿ ನಾವು ಯಾವತ್ತೂ ಕೂಡ ಸೋತು ಹೋಗಬಾರದಂತೆ. ಒಂದು ಕಡೆ ಆರೋಪಗಳು ಬರ್ತವೆ, ಒಂದು ಕಡೆ ನಿಂದನೆಗಳು ಬರ್ತವೆ, ಒಂದು ಕಡೆ ಜನ ನಮ್ಮ ಕುರಿತಾಗಿ ಕೆಟ್ಟದಾಗಿ ಮಾತಾಡ್ತಾರೆ, ಇನ್ನೊಂದು ಕಡೆ ಜನ ನಮ್ಮನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ, ಕೆಲವೊಂದು ಕಡೆ ಜನ ನಮ್ಮನ್ನು ಸ್ವೀಕರಿಸ್ತಾರೆ, ಇನ್ನು ಕೆಲವೊಂದು ಕಡೆ ನಮ್ಮನ್ನು ತಿರಸ್ಕರಿಸ್ತಾರೆ, ಇನ್ನು ಕೆಲವೊಂದು ಕಡೆ ಜನ ನಮ್ಮನ್ನು ಅಪಹಾಸ್ಯ ಮಾಡ್ತಾರೆ. ಅವರು ಪ್ರಾರ್ಥನೆ ಮಾಡ್ತಾರೆ, ಅವರು ಚರ್ಚಿಗೆ ಹೋಗ್ತಾರೆ, ಅವರು ಅದು ಮಾಡ್ತಾರೆ, ಇದು ಮಾಡ್ತಾರೆ. ಇಂಥ ಅವಮಾನಗಳ ಮಧ್ಯದಲ್ಲಿ ನಿನ್ನ ಶಿಲುಬೆಯನ್ನು ಹೊತ್ತುಕೊಂಡು ನಮ್ಮ ಗುರಿಯಾಗಿರುವಂಥ ಯೇಸುವನ್ನು ಹಿಂಬಾಲಿಸಬೇಕಾಗಿದೆ. ಇದು ದೇವರು ನಮಗೆ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಮೊದಲನೇ ಕೊರಿಂಥ 1ನೇ ಅಧ್ಯಾಯ 18ನೇ ವಚನದಲ್ಲಿ ಏನು ಹೇಳ್ತಾನೆ, ಈಗೋ ಶಿಲುಬೆ ವಿಷಯವಾದಂಥ ಮಾತು. ಸೆಂಟೆನ್ಸ್ ಅರ್ಥ ಮಾಡಿಕೊಡ್ರಿ ಕರೆಕ್ಟಾಗಿ. ಶಿಲುಬೆಯ ಮಾತಲ್ಲ, ಶಿಲುಬೆಯ ವಿಷಯವಾದ ಮಾತು. ಕ್ರಾಸ್ ಅಲ್ಲ, ಕ್ರಾಸಲ್ಲಿ ನಡೆದಂಥ ಮಾತು. ಆಮೇನ್. ಶಿಲುಬೆಯ ವಿಷಯವಾದ ಮಾತು ನಾಶನ ಮಾರ್ಗದಲ್ಲಿರುವವರಿಗೆ, ಅಂದ್ರೆ ಶಿಲುಬೆ ವಿಷಯವಾದಂಥ ಸುವಾರ್ತೆ, ಶಿಲುಬೆ ವಿಷಯವಾದಂಥ ಸಂದೇಶ ನಾಶನ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ. ಅದಕ್ಕೆ ನೀವು ಸುವಾರ್ತೆ ಹೇಳುವಾಗ ಕೆಲವೊಬ್ಬರು ಏನ್ ಮಾಡ್ತಾರೆ, ನಿಮ್ಮನ್ನು ತಿರಸ್ಕರಿಸ್ತಾರೆ. ಯೇಸುವಿನ ಬಗ್ಗೆ ನೀವು ಯೇಸು ನಿನ್ನನ್ನು ಪ್ರೀತಿ ಮಾಡ್ತಾನೆ ಎಂಬುದಾಗಿ ಹೇಳುವಾಗ ಕೆಲವೊಬ್ಬರು ತಿರಸ್ಕರಿಸ್ತಾರೆ. ಯೇಸು ನಿಮ್ಮ ಪಾಪಗಳಿಗೋಸ್ಕರವಾಗಿ ರಕ್ತ ಸುರಿಸಿದನಂದ್ರೆ ಅವರು ತಿರಸ್ಕರಿಸ್ತಾರೆ. ಕಾರಣ ಅವರು ಈ ಶಿಲುಬೆ ವಿಷಯದಲ್ಲಿ ಹುಚ್ಚುತನ ಎಂಬುದಾಗಿ ತಿಳಿದುಕೊಳ್ಳುತ್ತಾರೆ. ಇನ್ನೊಂದು ಕಡೆ ಪೌಲ ಏನು ಹೇಳ್ತಾನೆ ಗೊತ್ತಾ, ಕ್ರಿಸ್ತನ ನಿಮಿತ್ತವಾಗಿ ನಾನು ಹುಚ್ಚನಾಗಿದ್ದೇನೆ ಎಂಬುದಾಗಿ ಹೇಳ್ತಾನೆ.